ಇವತ್ತು ನಾನು ನಿಮಗೆ ಹಲಸಿನ ಹಣ್ಣಿನ ಕೇಸರಿ ಬಾತ್ ಮನೆಯಲ್ಲಿ ಸಿಂಪಲ್ ಆಗಿ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಆ 1 ಕಪ್ ರವೆಗೆ ಸಕ್ಕರೆ ಕೂಡ ಈ ನೀರಿಗೆನೆ ಹಾಕೊಂಡ್ಬಿಡೋಣ. ಕೆಲವರು ಮನೆಯಲ್ಲಿ ಕಂಪ್ಲೇಂಟ್ ಇರುತ್ತೆ, ಎಷ್ಟು ರವೆಗೆ ಎಷ್ಟು ಸಕ್ಕರೆ ಹಾಕಬೇಕು, ಎಷ್ಟು ನೀರು ಹಾಕಬೇಕು, ಸೊ ಎಷ್ಟು ಹೊತ್ತು ರವೆ ಹುರಿಬೇಕು ಅನ್ನೋದೆಲ್ಲ ಕನ್ಫ್ಯೂಷನ್ ಇರುತ್ತೆ. ಸೊ ಇವತ್ತು ನಾನು ನಿಮಗೆ ಪ್ರತಿಯೊಂದು ಹೇಳ್ಕೊಡ್ತೀನಿ. ಈ ನೀರನ್ನ ನಿಧಾನಕ್ಕೆ ಸೇರಿಸ್ಕೊಳ್ಳೋಣ. ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಏನಾಗುತ್ತೆ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಅದ್ಭುತವಾಗಿ ಬಂದಿದೆ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮಗೆ ಹಲಸಿನ ಹಣ್ಣಿನ ಕೇಸರಿ ಬಾತ್ ಮನೆಯಲ್ಲಿ ಸಿಂಪಲ್ ಆಗಿ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಸೀಸನಲ್ ಫ್ರೂಟು ಹಲಸಿನ ಹಣ್ಣು ಈಗ ಎಲ್ಲ ಕಡೆ ಸಿಗ್ತಾ ಇದೆ ಹಲಸಿನ ಹಣ್ಣು. ಸೊ ಅದರಿಂದ ಒಳ್ಳೆ ಸ್ವೀಟು ಕೇಸರಿ ಬಾತು ಅದ್ಭುತವಾಗಿರುತ್ತೆ ತಿನ್ನೋದಕ್ಕೆ. ಮನೆಯಲ್ಲಿ ಹೇಗೆ ಮಾಡ್ಕೋಬಹುದು ತೋರಿಸ್ಕೊಡ್ತೀನಿ ನಾನು ನಿಮಗೆ. ಬನ್ನಿ ಶುರು ಮಾಡೋಣ. ಹಲಸಿನ ಹಣ್ಣಿನ ಕೇಸರಿ ಬಾತ್. ಮೊದಲಿಗೆ ಒಂದು ಕೈ ಪಾತ್ರೆ ತಗೊಂಡಿದ್ದೀನಿ, ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನಾನು ಈ ಥರ ಒಂದು ಬೌಲಲ್ಲಿ ಎಲ್ಲ ಅಳತೆ ತಗೊಂಡಿದ್ದೀನಿ. ನೀವು ಅಷ್ಟೇ ಮನೆಯಲ್ಲಿ ಮಾಡುವಾಗ ಯಾವ ಬೌಲಲ್ಲಿ ಅಳತೆ ತಗೋತೀರೋ ಅದೇ ಬೌಲಲ್ಲೇ ಎಲ್ಲ ಅಳತೆನೂ ತಗೊಳ್ಳಿ. ಅವಾಗ ಪರ್ಫೆಕ್ಟಾಗಿ ಸ್ವಲ್ಪನೂ ಅಂಟಿಲ್ದರೆ ಗಂಟು ಆಗದರೆ ಕ್ಲೀನಾಗಿ ಬರುತ್ತೆ ಕೇಸರಿ ಬಾತು. ನಾನು ಈ ಥರ ಬೌಲಲ್ಲಿ 1 ಕಪ್ ರವೆ ತಗೊಂಡಿದ್ದೀನಿ. ಆ 1 ಕಪ್ ರವೆಗೆ 3 ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ ತುಂಬ. ನಾವು ಮಾಡೋವಂಥ ಕೇಸರಿ ಬಾತು ಬೇಗ ಆಗೋಗುತ್ತೆ. 1 2 3 ನೀರು ಹಾಕ್ಕೊಂಡಿದ್ದಾಗಿದೆ. ನಾನು 1 ಕಪ್ ರವೆ ತೊಗೊಂಡಿದ್ದೀನಿ. ಆ 1 ಕಪ್ ರವೆಗೆ 2 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಆ ಸಕ್ಕರೆ ಕೂಡ ಈ ನೀರಿಗೆನೆ ಹಾಕ್ಕೊಂಬಿಡೋಣ. ಈಗ ಇದನ್ನು ಪಕ್ಕಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ದೇವರನ್ನ ಸ್ಮರಿಸ್ತಾ ಒಲೆ ಅಂಟಿಸ್ಕೊಳ್ಳೋಣ. ನೀರು ಸಕ್ಕರೆ ಇಟ್ಟಿದ್ದಾಗಿದೆ. ಸಕ್ಕರೆ ಕರಗಬೇಕು, ನೀರು ಚೆನ್ನಾಗಿ ಕಾಯಬೇಕು. ಅದು ಕಾಯೋಷ್ಟೊತ್ತಿಗೆ ನಾವು ಈ ಕಡೆ ರವೆ ಹುರ್ಕೊಂಬಿಡೋಣ. ಸ್ನೇಹಿತರೆ ಒಂದು ಬಾಣಲೆ ತೊಗೊಂಡಿದ್ದೀನಿ, ಇದ್ರದ್ದು ಒಲೆ ಅಂಟಿಸ್ಕೊಂಬಿಡೋಣ. 1 ಕಪ್ ರವೆ ತೊಗೊಂಡಿದ್ದೀನಿ ಅಂತ ಹೇಳಿದೆ, ಅದಕ್ಕೆ 1 ಕಪ್ಪು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ತುಪ್ಪದಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. 1 ಕಪ್ ಪೂರ್ತಿ ನಿಮಗೆ ತುಪ್ಪ ಹಾಕೋದು ಬೇಡ, ತುಂಬ ಜಾಸ್ತಿ ಆಗುತ್ತೆ ಅಂತ ಅನಿಸಿದ್ರೆ ಅರ್ಧ ಕಪ್ ತುಪ್ಪ ಹಾಕ್ಕೊಳ್ಳಿ. ಇನ್ನು ಅರ್ಧ ಕಪ್ಪು ಎಣ್ಣೆ ಕೂಡ ಹಾಕೋಬೋದು. ತುಪ್ಪದಲ್ಲೇ ರವೆನ ಹುರ್ಕೋಬೇಕು. ಸೊ ತುಪ್ಪ ಅದಕ್ಕೆ ಚೆನ್ನಾಗಿ ಕಾಯಬೇಕು. ಕೆಲವರು ಮನೆಯಲ್ಲಿ ಕಂಪ್ಲೇಂಟ್ ಇರುತ್ತೆ, ಎಷ್ಟು ರವೆಗೆ ಎಷ್ಟು ಸಕ್ಕರೆ ಹಾಕಬೇಕು, ಎಷ್ಟು ನೀರು ಹಾಕಬೇಕು, ಸೊ ಎಷ್ಟು ಹೊತ್ತು ರವೆ ಹುರಿಬೇಕು ಅನ್ನೋದೆಲ್ಲ ಕನ್ಫ್ಯೂಷನ್ ಇರುತ್ತೆ. ಸೊ ಇವತ್ತು ನಾನು ನಿಮಗೆ ಪ್ರತಿಯೊಂದು ಹೇಳ್ಕೊಡ್ತೀನಿ. ಸೊ ನಾನು ಹೇಳೋ ಮೆಥಡ್ನ ನೀವು ಫಾಲೋ ಮಾಡಿ. ನಿಮಗೆ ಒಂಚೂರು ಗಂಟು ಆಗೋಲ್ಲ, ಅಂಟಿರಲ್ಲ, ಮತ್ತು ಸಕ್ಕರೆ ಕಮ್ಮಿ ಜಾಸ್ತಿ ಏನೂ ಇರಲ್ಲ. ನಾನಿಲ್ಲಿ 2 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ ರವೆಗೆ 2 ಕಪ್ ಸಕ್ಕರೆ, 1:2 ರೇಷಿಯೋದು. ನಿಮಗೆ ತುಂಬ ಸಕ್ಕರೆ ಆಗುತ್ತೆ ಅನ್ನೋದಾದರೆ 1:1.5 ಅಂದರೆ 1 ಕಪ್ ರವೆಗೆ 1.5 ಕಪ್ ಸಕ್ಕರೆ ತೊಗೊಂಡ್ರೂ ಆಗುತ್ತೆ. ಸೊ ಒಂದು ಸಲ ತುಪ್ಪ ಕಾದಿದೆಯಾ ನೋಡೋಣ. ಒಂಚೂರು ರವೆ ಹಾಕಿದ್ರೆ ಗೊತ್ತಾಗುತ್ತೆ. ನೋಡಿ ತುಪ್ಪ ಕಾದಿದೆ. ಇದಕ್ಕೆ 1 ಕಪ್ಪು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ರವೆಗೇನೆ 1 ಹಿಡಿ ಗೋಡಂಬಿ ಹಾಕ್ಕೊಂಡಿದ್ದೀನಿ, ಮತ್ತು 1 ಹಿಡಿ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಟ್ರಿಕ್ ಇದೆ. ಈಗ ರವೆ ಹುರಿತಾ ಇದ್ದೀವಲ್ಲ ನಾವು, ಇದಕ್ಕೇ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಕೊಂಡಿದ್ದೀವಿ. ರವೆ ಎಷ್ಟೊತ್ತು ಹುರಿಬೇಕು, ರವೆ ಹುರಿದಿದ್ದು ಕಂಪ್ಲೀಟ್ ಆಗಿದೆ ಇಲ್ಲ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಸೊ ಅದಕ್ಕೇ ಈ ಗೋಡಂಬಿ ದ್ರಾಕ್ಷಿ ಎಲ್ಲನೂ ನಾವಿಲ್ಲಿ ರವೆ ಹುರಿಯೋ ಜಾಗಕ್ಕೆ ಹಾಕ್ಕೊಂಡಿರೋದು. ನಾವು ಹಾಕಿರೋ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆದಮೇಲೆ ಅದು ಊದಿ ಮೇಲ್ಗಡೆ ತೇಲುತ್ತೆ, ಮತ್ತು ಅದರದ್ದು ಕಲರ್ ಚೇಂಜ್ ಆಗುತ್ತೆ. ಒಂದು ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಆಗುತ್ತೆ. ಸೊ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ನಾವು ರವೆ ಹುರ್ಕೊಂಡ್ರೆ ರವೆ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಮೇಲ್ಗಡೆ ಎಲ್ಲ ಕಲರ್ ಚೇಂಜ್ ಆಗೋಗುತ್ತೆ ರವೆದು, ಒಳಗಡೆ ಇನ್ನೂ ಹಸಿಯಾಗೇ ಇರುತ್ತೆ. ಸೊ ಆ ರೀತಿ ಮಾಡಿದ್ರೆ ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಹಲಸಿನ ಹಣ್ಣಿನ ಕೇಸರಿ ಬಾತ್ ಮಾಡುವಾಗ ಎಲ್ಲರೂ ಏನು ಮಾಡ್ತಾರೆ, ಇದೇ ಪ್ರೊಸೀಜರಲ್ಲೇ ಮಾಡ್ತಾರೆ. ಮಾಡುವಾಗ ಲಾಸ್ಟಲ್ಲಿ ಹಲಸಿನ ಹಣ್ಣಿನ ಚಿಕ್ಕ ಪೀಸು ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕ್ಬಿಡ್ತಾರೆ. ಸೊ ನಾವು ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ. ಸ್ನೇಹಿತರೆ ನೋಡ್ಬೋದು, ದ್ರಾಕ್ಷಿ ಎಲ್ಲ ಊದಿ ಮೇಲ್ಗಡೆ ತೇಲೋದಕ್ಕೆ ಶುರು ಆಗಿದೆ ಆಗಲೇ. ಸೊ ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಟೈಮು ತುಂಬ ಸೇವ್ ಆಗುತ್ತೆ. ಫಸ್ಟು ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಂಡು ಅದನ್ನು ತೆಗೆದಿಟ್ಟು ಆಮೇಲೆ ಅದಕ್ಕೆ ರವೆ ಹಾಕಿ ಹುರ್ಕೊಂಡು ಮತ್ತೆ ನೀರು ಹಾಕಿ ಅದು ಕುದಿಯೋವರೆಗೂ ಕಾದಿದ್ದು, ಆಮೇಲೆ ಮತ್ತೆ ಅದಕ್ಕೆ ಸಕ್ಕರೆ ಹಾಕಿ
ಅವೆಲ್ಲ ಮಾಡೋ ಬದಲು ಈ ರೀತಿ ಮಾಡಿಕೊಂಡ್ರೆ ಒಂದು 10-15 ನಿಮಿಷದೊಳಗಡೆ ನಿಮಗೆ ಫುಲ್ ಕೇಸರಿಬಾತ್ ರೆಡಿ ಆಗೋಗುತ್ತೆ. ದ್ರಾಕ್ಷಿ ಕಲರು ಫುಲ್ ಚೇಂಜ್ ಆಗಿದೆ. ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ರವೆ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ. ನಾವು ಸಕ್ಕರೆ ಹಾಕಿಟ್ಟಿದ್ವಲ್ಲ ನೀರು, ಸಕ್ಕರೆ ಎಲ್ಲ ಕರಗಿ ಕುದಿಯೋದಕ್ಕೆ ಶುರುವಾಗಿದೆ. ಒಲೆ ಸಣ್ಣ ಮಾಡ್ಕೊಳ್ಳೋಣ. ಈ ಒಲೆ ಆಫ್ ಮಾಡಿಬಿಟ್ಟು ಈ ನೀರನ್ನ ನಿಧಾನಕ್ಕೆ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾನು 1 ಕಪ್ಪು ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಕಪ್ ಹಲಸಿನ ಹಣ್ಣನ್ನು ಕಟ್ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಇಲ್ಲೇ ಹಾಕ್ಕೊಳ್ಳೋಣ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಎಲ್ಲರೂ ಕಟ್ ಪೀಸ್ ಹಾಕ್ಬಿಡ್ತಾರೆ ಅಷ್ಟೇ ಅಂತ. ನಾನಿಲ್ಲಿ ಅರ್ಧ ಕಪ್ ಮಾತ್ರ ಕಟ್ ಪೀಸ್ ಹಾಕಿದ್ದೀನಿ. ಇನ್ನು ಅರ್ಧ ಕಪ್ನ ಮಿಕ್ಸಿನಲ್ಲಿ ನುಣ್ಣಗೆ ನೀರು ಹಾಕಿದರೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇಲ್ಲೇ ಹಾಕ್ಕೊಳ್ಳೋಣ. ಸ್ವಲ್ಪ ಕಲರ್ ಬರಲಿ ಅಂತ ಅಂದ್ಬಿಟ್ಟು ಕೇಸರಿನ ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ಅದನ್ನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಕೆಲವರೆಲ್ಲ ಫುಡ್ ಕಲರ್ಗಳು ಹಾಕ್ತಾರೆ. ಫುಡ್ ಕಲರೆಲ್ಲ ಆರೋಗ್ಯಕ್ಕೆ ತುಂಬ ಹಾನಿಕಾರಕ. ಸೊ ಹಾಕೋದು ಬೇಡ. ನಾವು ಕುಂಕುಮ ಕೇಸರಿ ಹಾಕಿದ್ದೀನಿ. ಸ್ವಲ್ಪ ಲೈಟಿಶ್ ರೆಡ್ ಕಲರ್ ಬರುತ್ತೆ. ಯೆಲ್ಲೋ ಕಲರ್ ಬೇಕಾ, ಒಂದು ಚಿಟಿಕೆ ಅರಿಶಿನ ಹಾಕೊಂಬಿಡಿ ಸಾಕು. ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಿಬಿಡೋಣ. ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಏನಾಗುತ್ತೆ, ಅದು ನೀರು ಜೊತೆ ಕುದ್ದು ಕೇಸರಿಬಾತ್ ಪೂರ್ತಿ ಹರಡಿರುತ್ತೆ. ಸಾಮಾನ್ಯವಾಗಿ ಕಟ್ ಪೀಸ್ ಹಾಕ್ಬಿಟ್ಟಿದ್ರೆ ನಿಮಗೆ ಹಲಸಿನ ಹಣ್ಣು ಸಿಕ್ಕಿದ್ರೆ ಮಾತ್ರ ನಿಮಗೆ ಹಲಸಿನ ಹಣ್ಣಿನ ಫ್ಲೇವರ್ ಬಾಯಿಗೆ ಸಿಗೋದು. ಈ ಥರ ಪೇಸ್ಟ್ ಮಾಡಿ ಹಾಕಿದರೆ ಅದು ಕೇಸರಿಬಾತ್ ಪೂರ್ತಿ ಹರಡುತ್ತೆ. ನಿಮಗೆ ಆ ಕಟ್ ಪೀಸ್ ಸಿಗದೇ ಇರಲಿ, ಹಲಸಿನ ಹಣ್ಣಿನ ಫ್ಲೇವರ್ ಮಾತ್ರ ಪ್ರತಿ ಬೈಟಲ್ಲೂ ಸಿಗುತ್ತೆ ನಿಮಗೆ. ಸ್ನೇಹಿತರೆ, ಹಲಸಿನ ಹಣ್ಣಿನ ಕೇಸರಿಬಾತ್ ರೆಡಿ ಆಗೋಯ್ತು. ಅಷ್ಟೇ, ಸಿಂಪಲ್ ಪ್ರೋಸೆಸ್ ಇದು. ಬಹಳ ಬೇಗ ಆಗುತ್ತೆ, ಬಹಳ ಸಿಂಪಲ್ಲು, ಬಟ್ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಸಕ್ಕರೆ ಪಾಕದ ನೀರು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಅದನ್ನು ಕುದಿಸ್ಬೇಕನ್ನೋದೇನಿಲ್ಲ. ಚೆನ್ನಾಗಿ ನೀರು ಕುದ್ದಿರುತ್ತೆ. ರವೆನೂ ಚೆನ್ನಾಗಿ ಫ್ರೈ ಮಾಡಿದ್ದೀವಿ. 1-2 ನಿಮಿಷ ಅದು ಚೆನ್ನಾಗಿ ಮಿಕ್ಸಾಗಿ ಸೆಟ್ ಆಗೋವರೆಗೂ ಒಲೆ ಮೇಲಿದ್ದರೆ ಸಾಕಾಗುತ್ತೆ. ನಾವು ಹಾಕಿದಂಥ ನೀರು ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಲೆ ಆಫ್ ಮಾಡಿಬಿಡೋಣ. ಒಂದು 10 ನಿಮಿಷ ಇದನ್ನು ಸೆಟ್ ಆಗಲಿ ಅಂತ ಬಿಟ್ಬಿಡೋಣ. ಸ್ನೇಹಿತರೆ, ಒಂದು 10 ನಿಮಿಷ ಸೆಟ್ ಆಗಲಿ ಅಂತ ಬಿಟ್ಟಿದ್ದೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಅದ್ಭುತವಾಗಿ ಬಂದಿದೆ. ಸೊ ಈಗ ಇದನ್ನು ಒಂದು ಸಲ ರುಚಿ ನೋಡೋಣ ಹೇಗೆ ಬಂದಿದೆ ಅಂತ. ಸ್ವಲ್ಪ ತೊಗೊಂಡಿದ್ದೀನಿ, 1 ಸ್ಪೂನು ಟೇಸ್ಟ್ಗೆ ಅಂತ ತೊಗೊಂಡಿದ್ದೀನಿ. ಅದರಲ್ಲಿ ಗೋಡಂಬಿ ಇದೆ, ನಾವು ಹಾಕಿರೋ ಹಲಸಿನ ಹಣ್ಣಿನ ಕಟ್ ಪೀಸಸ್ಗಳಿದೆ. ಒಂದು ಸಲ ಇದನ್ನು ರುಚಿ ನೋಡೋಣ. ಸೂಪರ್. ಹಲಸಿನ ಹಣ್ಣಿನ ಫ್ಲೇವರು, ಪೇಸ್ಟ್ ಹಾಕಿದ್ವಲ್ಲ, ಅದ್ಭುತವಾಗಿ ಬಂದಿದೆ ಅದರಿಂದ. ನೋಡಿ, ಪ್ರತಿಯೊಂದು ಬೈಟಲ್ಲೂ ನಿಮಗೆ ಹಲಸಿನ ಹಣ್ಣಿನ ಫ್ಲೇವರ್ ಸಿಗುತ್ತೆ. ಸಕ್ಕರೆನೂ ಅಷ್ಟೇ ತುಂಬ ಜಾಸ್ತಿಯಾಗಿ ಮಕ್ಕಳು ಕುಡಿಯೋಂಗಿಲ್ಲ. ಕರೆಕ್ಟಾಗಿದೆ. ತುಪ್ಪದಲ್ಲಿ ರೋಸ್ಟ್ ಮಾಡಿರೋ ಗೋಡಂಬಿ ಫ್ಲೇವರೇ ಡಿಫ್ರೆಂಟ್ ಆಗಿರುತ್ತೆ. ಅದ್ರ ಫ್ಲೇವರು ಎಲ್ಲ ಅದ್ಭುತವಾಗಿ ಬಂದಿದೆ. ಸೊ ನಾನು ಹೇಳ್ಕೊಟ್ಟಿದ್ದ ಅಳತೆನಲ್ಲೇ ನೀವು ಮಾಡಿ, ಚೆನ್ನಾಗಿ ಬರುತ್ತೆ. ಅವಾಗ ನಾನೇನೇನು ತೊಗೊಂಡಿದ್ದೆ, 1 ಕಪ್ ರವೆ, 1 ಕಪ್ ತುಪ್ಪ, 2 ಕಪ್ ಸಕ್ಕರೆ, 3 ಕಪ್ ನೀರು, ಇಷ್ಟೇ ಹಾಕಿರೋದು. 1 ಕಪ್ಪು ಹಲಸಿನ ಹಣ್ಣು ಉಪಯೋಗಿಸಿದ್ದೀನಿ. ಅದರಲ್ಲಿ ಅರ್ಧ ಕಟ್ ಮಾಡಿ ಹಾಕಿದ್ದೀನಿ, ಇನ್ನು ಅರ್ಧ ಮಿಕ್ಸಿನಲ್ಲಿ ನೀರು ಹಾಕಿದರೆ ಪೇಸ್ಟ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿದ್ದೀನಿ. ಬಹಳ ಅದ್ಭುತವಾಗಿ ಬಂದಿದೆ. ಮನೆಯಲ್ಲಿ ನೀವು ಟ್ರೈ ಮಾಡಿ ಇದನ್ನು ಎಲ್ರಿಗೂ ಕೊಡಿ. ಫುಲ್ ಫಿದಾಗಿ ಹೋಗ್ತಾರೆ ನಿಮ್ಮ ಮೇಲೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದ್ಸಲ ಈ ಹಲಸಿನ ಹಣ್ಣಿನ ಕೇಸರಿಬಾತ್ನ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.